ಸಭಾಂಗಣದಲ್ಲಿ ಕುಳಿತಿರತಕ್ಕಂಥ ಅನೇಕ ಮಂದಿ ನೋಡಿದಾಗ ನರಹರಿಯವರ ಮಾರ್ಗದರ್ಶನದಲ್ಲಿ ಸಮಾಜ ಕಾರ್ಯ ಸಂಘ ಕಾರ್ಯ ಮಾಡಲಿಕ್ಕೆ ಪ್ರೇರಣೆ ಪಡೆದಿರತಕ್ಕಂಥ ಅದೆಷ್ಟೋ ಜನ ನಾವು ಹಿರಿಯ ಕಾರ್ಯಕರ್ತರು ನಾವಿಲ್ಲಿದ್ದೇವೆ. ನರಹರಿಯವರ ಬಗ್ಗೆ ಹಲವು ರೀತಿಯಲ್ಲಿ ಹೇಳ್ತಕ್ಕಂಥ ಸಂದರ್ಭಗಳು ಇವೆ. ಅವರ ಕಾರ್ಯಕ್ಷೇತ್ರ ಹಲವಾರು, ಅವರ ಸಾಧನ ಕ್ಷೇತ್ರ ಹಲವಾರು. ಹಾಗಾಗಿ ಹಲವಾರು ಮಂದಿ ಅವರ ಬಗ್ಗೆ ಹೇಳ್ತಕ್ಕಂಥದ್ದು ಇರುತ್ತೆ. ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈಗಾಗಲೇ ಪರಿಚಯದಲ್ಲಿ ಹೇಳಿದರು ಜನಸೇವಾ ವಿದ್ಯಾ ಕೇಂದ್ರ, ಅದರ ಸಂಬಂಧ ಮತ್ತು ಅವರು ಜನಸೇವಾ ವಿದ್ಯಾ ಕೇಂದ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಪರದೊಡ್ಡ ಕೊಡುಗೆ, ಅವರ ಮಾರ್ಗದರ್ಶನ, ಅದರ ಬಗ್ಗೆ ಒಂದಿಷ್ಟು ಕೆಲವೊಂದು ಉಲ್ಲೇಖವನ್ನು ಮಾಡ್ತೇನೆ. ನರಹರಿಯವರ ಸಂಪರ್ಕ ಸಂಬಂಧ ನಾನು ಜನಸೇವಕ 1993ನೇ ಇಸ್ವಿಯಲ್ಲಿ ಬಂದ ನಂತರ ಅದು ಹೆಚ್ಚಾಯಿತು. ಅದಕ್ಕೆ ಮೊದಲು ಅವರು ನಾವು ನೋಡಿದ್ದೇನೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ 1970ರ ದಶಕದಲ್ಲಿ 1973ರಲ್ಲಿ ಅಲ್ಲಿ ಸಂಘ ಶಿಕ್ಷಾ ವರ್ಗ ನಡೆದಿತ್ತು. ಸಂಘ ಶಿಕ್ಷಾ ವರ್ಗದಲ್ಲಿ ಮುಖ್ಯ ಶಿಕ್ಷಕರ ಬಗ್ಗೆ ಒಂದು ಆಕರ್ಷಣೆ, ಇನ್ನೊಂದು ವಿಶೇಷ ಪ್ರಬಂಧ ಪ್ರಮುಖರದ್ದು. ನರಹರಿಯವರು ಪ್ರಾಯಶಃ ನನಗೆ ಗೊತ್ತಿರೋ ಹಾಗೆಯೇ ಪ್ರಬಂಧ ಪ್ರಮುಖರಾಗಿ ಕೆಲಸ ಮಾಡ್ತಾಯಿದ್ರು. ನಾನು ಆವಾಗ ಜಸ್ಟ್ ಒಂದು ಪ್ರಬಂಧಕನಾಗಿ ಅಲ್ಲಿ ಹೋಗಿದ್ದೆ. ಆವಾಗ ಅವರ ಪರಿಚಯ ಆಯಿತು. ಪರಿಚಯ ಹೇಗೆಂದು ಹೇಳಿದ್ರೆ, ಅಲ್ಲಿ ಬಂದಿರತಕ್ಕಂಥ ಅನೇಕ ಜನ ನಮ್ಮ ಪ್ರಚಾರಕರುಗಳು, ಎಲ್ಲ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಪ್ರಚಾರಕರುಗಳು, ಒಂದು ರೀತಿಯಲ್ಲಿ ಹುಡುಗ ಬುದ್ಧಿಯ ತರುಣರು. ಅವರೆಲ್ಲರಿಗೂ ಅನ್ನಿಸಿದ್ದಾರೆ ಎಂದು ಹೇಳಿದ್ರೆ, ಈ ಒಬ್ಬ ಮನುಷ್ಯ ಇದ್ದಾರಲ್ಲ, ಇವರ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ. ಅಷ್ಟರ ಮಟ್ಟಿಗೆ ನರಹರಿಯವರು ಪ್ರತಿಯೊಂದು ಸಂಗತಿಯನ್ನು ಗಮನಿಸ್ತಾ ಇದ್ದರು. ಅದು ಪಾಕಶಾಲೆ ಇರ್ಬೋದು, ಘೋಷ ಇರ್ಬೋದು, ಶಾರೀರಿಕ ಇರ್ಬೋದು, ಅನೇಕ ಸಂಗತಿಗಳು ಅವರಿಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನನಗೂ ಆ ಸಂದರ್ಭದಲ್ಲಿ ಅನಿಸ್ತು, ನರಹರಿಯಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ. ಅಷ್ಟರ ಮಟ್ಟಿಗೆ ಅವರು ಕ್ರಿಯಾಶೀಲ ಒಬ್ಬ ಜ್ಯೇಷ್ಠ ಕಾರ್ಯಕರ್ತರಾಗಿದ್ದರು. ಅದಾದ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ವಿಭಾಗ ಪ್ರಚಾರಕರ ಕಾರ್ಯಕಾರಿಣಿ ಕೇಶವಕೃಪದಲ್ಲಾದಾಗ ಅವರ ಸಂಪರ್ಕ ಆಗಿತ್ತು. ಆದರೆ 93ನೇ ಇಸ್ವಿಯಿಂದ ನರಹರಿಯವರ ಸಂಪರ್ಕ ಅದು ಒಂದು ಜೀವಂತ ಸಂಪರ್ಕ. ಆವಾಗಲೇ ಅವರಿಗೆ ವಯಸ್ಸು ಆಗಿತ್ತು. ವಿಶೇಷವಾಗಿ ಜನಸೇವಾ ವಿದ್ಯಾ ಕೇಂದ್ರ ಅವರ ಮನಸ್ಸಿನಲ್ಲಿ ಇರುವಂಥದ್ದು. ಇದು ಒಂದು ಸಂಘದ ಶಕ್ತಿ ಕೇಂದ್ರ. ಇದು ಅನೇಕ ಸಾವಿರಾರು ಜನ ಸಂಘದ ಕಾರ್ಯಕರ್ತರಿಗೆ ಸಮಾಜ ಕಟ್ಟುವಂಥ, ದೇಶ ಕಟ್ಟುವಂಥ ಒಂದು ಶಿಕ್ಷಣ. ಆವಾಗ ನಾವು ಸಂಘ ಶಿಕ್ಷಾ ವರ್ಗ ಅಂತ ಹೇಳ್ತಾ ಇದ್ದೆವು. ಸಂಘ ಶಿಕ್ಷಾ ವರ್ಗದ ಕೇಂದ್ರ, ಅದರ ಜೊತೆಗೆ ಸಂಘ ಸಂಸ್ಕೃತಿಯ ಮೌಲ್ಯಾಧಾರಿತ ಶಿಕ್ಷಣ ಕೊಡ್ತಕ್ಕಂಥ ಒಂದು ಶಿಕ್ಷಾ ಕೇಂದ್ರವಾಗಿ ಅದಾಗಬೇಕು. ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ನರಹರಿಯವರ ಒಂದು ಮಾರ್ಗದರ್ಶನ ಜನಸೇವಾ ವಿದ್ಯಾ ಕೇಂದ್ರಕ್ಕೆ ಸಿಗ್ತಾಯಿತ್ತು. ನರಹರಿಯವರು ಜನಸೇವೆಗೆ ಬರ್ತಾರೆ ಅಂತ ಹೇಳಿದರೆ ಅಲ್ಲಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಅದೊಂದು ಸಂಭ್ರಮ, ಉತ್ಸಾಹ. ನರಹರಿಯವರ ಆಸಕ್ತಿ ಯಾವುದು? ಜನಸೇವಾದ ಗಿಡ, ಮರ, ಶಾಲಾ, ಕಾಲೇಜು, ದೇವಸ್ಥಾನ, ಗುರುಕುಲ, ಇನ್ನು ಅನೇಕ ಸಂಗತಿಗಳು. ಅದರ ಜೊತೆಗೆ ಅಲ್ಲಿ ಜನಸೇವಾದ ವಾರ್ಷಿಕೋತ್ಸವ, ಶೌಚಾಲಯ, ಸ್ನಾನಗೃಹ, ಎಲೆಕ್ಟ್ರಿಕಲ್ ವಿಭಾಗ, ಅನೇಕ ಸಂಗತಿಗಳನ್ನು ಅವರು ಗಮನಿಸ್ತಾ ಇದ್ದರು. ಹೀಗಾಗಿ ನರಹರಿಯವರ ಬಗ್ಗೆ ಒಂದು ಶ್ರದ್ಧೆ, ಒಂದು ಭಯ, ಎರಡು ಸಂಗತಿಗಳು ಇದ್ದವು. ಇನ್ನೊಂದು ಸಂಗತಿ ಏನು ಹೇಳಿದರೆ, ನರಹರಿಯವರ ಮನಸ್ಸಿನಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಜನಸೇವೆ ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಅನೇಕ ಸವಾಲುಗಳು ಬರ್ತಾಯಿದ್ವು. ನಮಗೆ ಗೊತ್ತಿರುವ ಹಾಗೆಯೇ ಇಂಗ್ಲೀಷ್ ಮಾಧ್ಯಮದ ಪ್ರಭಾವದಿಂದಾಗಿ ಕನ್ನಡ ಶಾಲೆಗಳು ಮುಚ್ಚುವಂಥ, ಕನ್ನಡ ಕ್ಲಾಸಿಗೆ ಬರತಕ್ಕಂಥ ಸಂಖ್ಯೆ ಕಡಿಮೆ ಆದಾಗ ನರಹರಿಯವರ ಚಿಂತೆ ಆಗಿತ್ತು. ಅದನ್ನು ಹಂಚಿಕೊಂಡಿದ್ದರು. ಒಂದು ಸಲ ನಮ್ಮ ಜನಸೇವಾ ವಿದ್ಯಾ ಕೇಂದ್ರದಲ್ಲಿ ಪ್ರೈಮರಿ ಶಾಲೆಯಲ್ಲಿ ಆ ಸಂಖ್ಯೆ ಕಡಿಮೆ ಆದಾಗ ಏನು ಮಾಡೋದು ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ನರಹರಿಯವರು ಆವಾಗಿನ ಯಶೋಧ ಬೋಪಣ್ಣ ಅಂಥೇಳಿ DD5 ಅವರ ಹತ್ರ ಹೋಗಿ ನೇರವಾಗಿ ಮಾತನಾಡಿ, ಕನ್ನಡ ಉಳಿಸಬೇಕು, ಕರ್ನಾಟಕದ ಒಂದು ಜೀವ ಅದು, ಕನ್ನಡ ಉಳಿಸಬೇಕು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಅಧ್ಯಾಪಕರನ್ನ ನೀವು ಟ್ರಾನ್ಸ್ಫರ್ ಮಾಡುವ ಹಾಗಿಲ್ಲ, ಬೇರೆ ಶಾಲೆಗೆ ಕಳಿಸುವ ಹಾಗಿಲ್ಲ. ಈ ರೀತಿ ಹೇಳಿದಾಗ ನಿಮ್ಮ ಹತ್ರ ಮಾತಾಡಿ ಬರ್ತೇವೆ ಅಂತ ನರಹರಿಯವರು ಹೇಳಿದರು. ಯಶೋಧ ಬೋಪಣ್ಣ ನರಹರಿಯರ ಬಗ್ಗೆ ಇರತಕ್ಕಂಥ ಒಂದು ಗೌರವ ಏನಂತ ಹೇಳಿದ್ರೆ, ಅವರು ನಮ್ಮ ಆಫೀಸಿಗೆ ನೀವು ಬರೋದು ಬೇಡ, ನಿಮ್ಮ ಮನೆಗೆ ನಾವು ಬರ್ತೇವೆ ಅಂತೇಳಿ ಯಶೋಧ ಬೋಪಣ್ಣ ಮನೆಗೆ ಬಂದರು. ಅಲ್ಲಿ ಸಾಕಷ್ಟು ಮಾತುಕತೆ ಆಗಿ
ಒಂದು ರೀತಿಯಲ್ಲಿ ನಮ್ಮ ಜನಸೇವಾ ವಿದ್ಯಾ ಕೇಂದ್ರದ ಕನ್ನಡ ಮಾಧ್ಯಮ ಉಳಿಸುವಂಥ ಒಂದು ಪ್ರಯತ್ನ ನಡೆಯಿತು ಮತ್ತು ಕನ್ನಡ ಮಾಧ್ಯಮ ಇವತ್ತು ಕೂಡ ನಡೀತಾ ಇದೆ. ನರಹರಿಯವರ ಒಂದು ವಿಶೇಷವಾದಂಥ ಆಗ್ರಹ ಇದು ಒಂದು. ಎರಡನೇದು, ನರಹರಿಯವರ ಮನಸ್ಸಿನಲ್ಲಿ ಜನಸೇವಾ ಆ ಕಟ್ಟಡ ಅದನ್ನು ಸುಧಾರಿಸಬೇಕು, ಆ ಕಟ್ಟಡಕ್ಕೆ ಸಂಬಂಧಪಟ್ಟಂಥ ಜೀವ ಕೊಡಬೇಕು ಅನ್ನತಕ್ಕಂಥ ಕಾರಣದಿಂದ ಅವರು ಒಂದು ಸಲ ನಮ್ಮ ಹತ್ರ ಮಾತಾಡಿದರು, ಇದಕ್ಕೆ ಏನಾದರೂ ಯೋಜನೆ ಮಾಡಬೇಕು ಅಂತ. ಆವಾಗ ಜನಸೇವಾ ಅಂತ ಹೇಳಿದರೆ ಅದು ಸಂಘದ ಆಸ್ತಿ, ಸಂಘದ ಪ್ರಚಾರಕರ ಜೊತೆಯಲ್ಲಿ ಮಾತಾಡಬೇಕು. ಹೀಗೆ ಅವರು ಒಂದು ಸಲ ಮಂಡ್ಯದಲ್ಲಿ ಪ್ರಾಯಶಃ ನನಗನ್ನಿಸುವುದು 2012 ಅಲ್ಲಿ ಸಂಘ ಶಿಕ್ಷಾ ವರ್ಗ ಆಗಿತ್ತು. ಆ ಸಂದರ್ಭದಲ್ಲಿ ಕ್ಷೇತ್ರ ಪ್ರಚಾರಕ್ಕೂ ಮಾನ್ಯ ಮಂಗೇಶ್ ಜಿಯವರ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿ ನಮಗೆ ಬೇಕಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ ಅಂತ ಮಂಗೇಶ್ ಜಿಯವರ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿದ ನಂತರ ಮಂಗೇಶ್ ಜಿಯವರು ಅದಕ್ಕೆ ಭಾರಿ ಸಂತೋಷವಾಗಿ ಅವರು ಒಂದು ಮಾತು ಹೇಳಿದರು, ನರಹರಿಯವರೇ, ನಮಗೆ ಅದನ್ನು ಯಾವುದೇ ರೀತಿಯಲ್ಲಿ ಸುಧಾರಣೆ ತರಬೇಕು, ನಮ್ಮ ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮಾರ್ಪಾಡು ಮಾಡೋಣ, 5 ವರ್ಷ ಹೋದರೂ ಪರವಾಗಿಲ್ಲ, ಆದರೆ ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡೋಣ ಅಂತ. ಕಾರ್ನಲ್ಲಿ ವಾಪಸ್ ಬಂದಾಗ ನರಹರಿಯವರು ಇಷ್ಟು ಸಂತೋಷವಾಗಿ ನಮಗೊಂದು ಪರ್ಮಿಷನ್ ಸಿಕ್ತು. ಮಂಗೇಜ್ಮೆಂಟ್ ಅವರು ನಮಗೆ ಪರ್ಮಿಷನ್ ಕೊಟ್ಟದೇ ಅವರಿಗೆ ಇಷ್ಟೊಂದು ಸಂತೋಷ. ಅವರಿಗೆ ಪರ್ಮಿಷನ್, ನಮ್ಮ ಕಟ್ಟಡವನ್ನು ಒಡಿಲಿಕ್ಕೆ ಅದಕ್ಕೆ ಅವಕಾಶ ಉಂಟಾ ಇಲ್ವಾ ಅನ್ನುವಂಥ ಯೋಚನೆ ನರಹರಿ ಮನಸ್ಸಿನಲ್ಲಿತ್ತು. ಹಾಗಾಗಿ ನರಹರಿಯವರು ಮತ್ತೆ ನಮ್ಮ ಕ್ಷೇತ್ರ ಪ್ರಚಾರಕರು ಮಂಗೇಶ್ ಜಿಯವರ ಬಗ್ಗೆ ನೆನಪಿಸಿಕೊಂಡು ಅವರು ಇಷ್ಟು ಸಂತೋಷ ಪಡ್ತಾಯಿದ್ರು. ನನ್ನ ಮನಸ್ಸಿನ ಬಂತು, ನರಹರಿಯವರ ಮಾರ್ಗದರ್ಶನದಲ್ಲಿ ನಾವು ಅನೇಕ ಜನ ಜಿಲ್ಲಾ ಪ್ರಚಾರಕರು, ವಿಭಾಗ ಪ್ರಚಾರಕರು ನಾವು ಕೆಲಸ ಮಾಡ್ತಿದ್ದವರು. ಮಂಗೇಶ್ ಜಿಯವರ ಒಂದು ವಯಸ್ಸು ಅಥವಾ ನರಹರಿಗೆ ಹೋಲಿಕೆ ಮಾಡಿದ ಅನುಭವ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇತ್ತು. ಆದರೆ ಮಂಗೇಶ್ ಜಿಯವರು ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಕಾರಣದಿಂದ ಅವರಿಗೆ ಇಷ್ಟೊಂದು ಆನಂದ ಆಗಿದೆ ಅಂತ ಹೇಳಿದರೆ, ಆವಾಗ ನನಗೆ ಅನ್ನಿಸಿದೆ ಅಂತ ಹೇಳಿದರೆ, ಸಂಘದಲ್ಲಿ ಸಿಕ್ಕಿರತಕ್ಕಂಥ ಈ ಒಂದು ಸಂಸ್ಕಾರ, ವಯಸ್ಸಿನಲ್ಲಿ ಸಣ್ಣವರೇ ಇರ್ಬೋದು, ಅದರ ಜವಾಬ್ದಾರಿ ದೊಡ್ಡದು. ಹಾಗಾಗಿ ಮಂಗೇಶ್ ಜಿಯವರ ಬಗ್ಗೆ ನರಹರಿಯವರ ಭಾವನೆ ನಾನು ಅರ್ಥ ಮಾಡಿಕೊಂಡಿದ್ದು ಹೀಗೆ, ಅವರು ಕ್ಲಾಸ್ ರೂಮ್ ಟೀಚರ್ ಆಗಿದ್ದರು, ಕ್ಲಾಸ್ ರೂಮ್ ಮೇಸ್ಟ್ರ್ ಆಗಿದ್ದರು. ಆದರೆ ಅಲ್ಲಿ ಪಾಠ ಅದು ವಿಷಯಾಧಾರಿತ, ಆದರೆ ಅದಕ್ಕಿಂತ ಮುಖ್ಯವಾಗಿ ಜೀವನದ ಪಾಠ. ಇದು ಮಂಗೇಶ್ ಜಿಯವರ ಒಂದು ಕ್ರಮದಿಂದ ನರಹರಿಯವರು ಅದನ್ನು ಅರ್ಥ ಮಾಡಿಕೊಂಡು ಜೀವನದ ಪಾಠವನ್ನು ಹೇಳಬೇಕು ಅನ್ನತಕ್ಕಂಥದ್ದನ್ನು ನರಹರಿಯವರು ನಮಗೆಲ್ಲ ಕಲಿಸಿಕೊಟ್ರು. ಭಾವನೆಗಳು ಬರ್ತವೆ, ನರಹರಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಕಷ್ಟ ಆಗತ್ತೆ. ಆದರೂ ಕೂಡ ಒಂದೆರಡು ಸಂಗತಿ. ನರಹರಿಯವರು MLC ಆಗಿದ್ದರು. ಅವರು ಹೇಳ್ತಕ್ಕಂಥದ್ದು ಸಂಘದಿಂದ ನಾನು MSc ಆಗಿರುವಂಥದ್ದು. ಹಾಗಾಗಿ ಅವರಿಗೆ ನಿವೃತ್ತಿ ಆದ ನಂತರ ಅವರು ತನ್ನ ಆ ಪಿಂಚಣಿ ಸರ್ಕಾರದಿಂದ ಬಂದಿರತಕ್ಕಂಥ ಅಥವಾ MLC ಆ ಸೋರ್ಸಿಂದ ಬಂದಿರತಕ್ಕಂಥ ಇದೆಲ್ಲವನ್ನು ಕೂಡ ಜನಸೇವಕ್ಕೆ ದಾರಿ ಎರೀಲಿಕ್ಕೆ ಶುರು ಮಾಡಿದರು. ಧನರಾಶಿ ಹರಿದು ಬಂದಿದೆ. ಅವರ ಕಡೆಯಿಂದ ಧನರಾಶಿ ಜನಸೇವಕ ಹರಿದು ಬಂತು. ಅವರ ಧನರಾಶಿ ಹರಿದು ಬರುವಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಆರ್ಥಿಕವಾಗಿ ಭಾರಿ ಸುಭಿಕ್ಷವಾಗಿತ್ತು ಅಂತ ಏನಿರಲಿಲ್ಲ. ಅವರ ಮನೆ ಬಂಧುಗಳಿಗೆ ನರಹರಿಯವರು ಹೇಳ್ತಾಯಿದ್ರು, ನಾನು ಸಂಘದಿಂದ MLC ಆಗಿದ್ದೇನೆ, ಸಂಘದ ಒಂದು ವಿದ್ಯಾಕೇಂದ್ರ ಅದಕ್ಕೆ ಅದು ಹೋಗಬೇಕು ನಂದು. ಈ ರೀತಿಯಲ್ಲಿ ಅವರು ಯೋಚನೆ ಮಾಡಿದರು. ಮನೆಯಲ್ಲಿರ್ತಕ್ಕಂಥ ಅವರ ಬಂಧುಗಳು ಕೂಡ ಅದನ್ನು ಒಪ್ಪಿಕೊಂಡರು. ಮನೆಯಲ್ಲಿ ಕಷ್ಟ ಇದ್ದಾಗಲೂ ಕೂಡ, ವ್ಯವಹಾರದಲ್ಲಿ ಏರುಪೇರು ಆಗಿದ್ದಾಗಲೂ ಕೂಡ ನರಹರಿಯವರು ಮಾತ್ರ ಯಾವ ತಾನು ತೀರ್ಮಾನ ಮಾಡಿದ್ದೇನೆ ಸಂಘದ ಯೋಜನೆಯಂತೆ ಅದು ಜನಸೇವಕ್ಕೆ ಕೊಡಬೇಕು ಅನ್ನತಕ್ಕಂಥದ್ರಲ್ಲಿ ಬದಲಾವಣೆ ಆಗಲಿಲ್ಲ. ಇವತ್ತಿನ ಕಾಲದಲ್ಲಿ ನಮ್ಮ ಬದಲಾವಣೆ ಆಗತಕ್ಕಂಥದ್ದಕ್ಕೆ ಬಹಳ ದೊಡ್ಡ ಕಷ್ಟ ಏನಿಲ್ಲ. ಅವರೇನಾದರೂ ಬದಲಾವಣೆ ಮಾಡಿ ಅವರ ಮನೆಗೆ ಅದನ್ನು ಕೊಡ್ತಿದ್ದಲ್ಲಿ ಯಾರೂ ತಪ್ಪು ತಿಳ್ಕೊಡ್ತಿರಲಿಲ್ಲ. ನರಹರಿಯವರ ಆ ಸಂಘನಿಷ್ಠೆ, ಶ್ರದ್ಧೆ ಮತ್ತು ಯಾವುದಕ್ಕೂ ಅವರು ಕಾಂಪ್ರಮೈಸ್ ಮಾಡಿಕೊಳ್ಳದೇನೆ ಜನಸೇವೆಯನ್ನು ಬೆಳೆಸಿದರು.
ಇನ್ನೊಂದು ಸಂಗತಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜನಸೇವಾ ಪದವಿ ಪೂರ್ವ ಕಾಲೇಜ್ ಆಯಿತು. ಆ ಸಂದರ್ಭದಲ್ಲಿ ಅವರ ತಂದೆ ತಾಯಿಯರ ಹೆಸರಿನಲ್ಲಿ 10 ಲಕ್ಷ ರೂಪಾಯಿ ದೇಣಿ ಕೊಟ್ಟರು. ಅದಾದ ನಂತರ ಒಂದು 15 ದಿವಸ ಅವರ ಮನೆಗೆ ನಾನು ಹೋದಾಗ ಮತ್ತೆ ಒಂದು 25 ಲಕ್ಷ ರೂಪಾಯಿ ಚೆಕ್ನಲ್ಲಿ ಕೊಟ್ಟು ನಾನು ಹೇಳಿದೆ, ನರಹರಿಯವರೇ ನೀವು ಕೊಟ್ಟಿದ್ದೀರಿ ಮೊನ್ನೆ. ಅದಕ್ಕೆ ಅವರು ತಕ್ಷಣ ಅವರ ಉತ್ತರ, ಹೌದು ಕೊಟ್ಟಿದ್ದೇನೆ, ಇನ್ನೂ ಕೊಡ್ತೇನೆ, ನನಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನಾನು ಇಟ್ಟುಕೊಂಡು ಏನು ಮಾಡಬೇಕು, ಇದನ್ನು ಅವರು ಹೇಳಿದರು. ಈ ರೀತಿಯಲ್ಲಿ 2006ನೇ ಇಸ್ವಿಯಿಂದ ಜನಸೇವಾ ವಿದ್ಯಾಕೇಂದ್ರಕ್ಕೆ ಅವರು ನೀಡಿರ್ತಕ್ಕಂಥ ಧನರಾಶಿ, ಒಬ್ಬ ರಿಟೈರ್ಡ್ ಪ್ರೊಫೆಸರ್, ಇನ್ನೇನೇ ಅವರಿಗಿಲ್ಲ. ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಸುಮಾರು 3.5 ಕೋಟಿಯಷ್ಟು ಹಣ ಜನಸೇವಾದ ಕಟ್ಟಡಗಳಿಗೆ, ಕಾಲೇಜಿಗೆ, ಗುರುಕುಲಕ್ಕೆ, ಶೋಧ ಸಂತಾನಕ್ಕೆ, ಇತ್ತೀಚೆಗೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥ NEP ಆ ಯೋಜನೆ ಬಂದಾಗ ಆ NEP ಪ್ರಕಾರ ಶುರು ಆಗಿರತಕ್ಕಂಥ ಅಧಿಶೀಲ ಶಿಕ್ಷಣ 1, 2, 3, 4 ಈ ಕನ್ನಡ ಮಾಧ್ಯಮದ ಶಾಲೆ, ಇದರ ಬಗ್ಗೆ ಅವರಿಗೆ ಭಾರಿ ಆಸಕ್ತಿ ಇತ್ತು. ನಾವು ಬೆಳೆಸಲೇಬೇಕು, ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿ. ಇವತ್ತು ಅನೇಕ ಪ್ರತಿಷ್ಠಿತ ಮನೆಗಳ ಮಕ್ಕಳು ಕೂಡ ನಮ್ಮ ಅಧಿಶೀಲ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಕಾಲೇಜು, ರಿಸರ್ಚ್ ಸೆಂಟರ್, ಸಂಶೋಧನಾ ಕೇಂದ್ರ ಗುರುಕುಲದ್ದು ಮುಂದುವರೆದ ಭಾಗ, ಹೀಗೆ ವೇದ ವಿಜ್ಞಾನ ಗುರುಕುಲ, ವೇದ ವಿಜ್ಞಾನ ಶೋಧ ಸಂತಾನ ಇತ್ಯಾದಿ ಅನೇಕ ಅದರ ನಿರ್ಮಾಣ ಕಾರ್ಯದಲ್ಲಿ ನರಹರಿಯವರ ಯೋಗದಾನ ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಶಿಸ್ತಿನ ಮನುಷ್ಯ. ಆವಾಗಲೇ ನಮ್ಮ ಹಿರಿಯರೆಲ್ಲ ಹೇಳಿದ್ದಾರೆ, ತುಂಬ ಶಿಸ್ತಿನ ಮನುಷ್ಯ. ಅವರು ಅವ್ಯವಸ್ಥೆ ಸಹಿಸ್ತಿರಲಿಲ್ಲ. ಯಾವುದಾದ್ರೂ ಕಸ ಕಡ್ಡಿ ಕಂಡರೆ ಅವರೇ ಸ್ವತಃ ಕಸ ಕಡ್ಡಿ ಎತ್ತುವಂಥ ವ್ಯಕ್ತಿ ಕಾಣದೆ ಹೋದಾಗ ಅವರೇ ಸ್ವತಃ ಎತ್ತಿ ಅವರ ಸರಳತನವನ್ನು ವಿನೀತ ಭಾವನೆಯಿಂದ ಮಾಡ್ತಕ್ಕಂಥ ಸೇವಾ ಕಾರ್ಯ, ಅವರ ಹಿರಿತನ ಅದು ಅದ್ಭುತ. ಹೀಗಾಗಿ ನಮಗೆಲ್ಲರಿಗೂ ಪ್ರೇರಣೆ ಕೊಡ್ತಕ್ಕಂಥ ಸಂಗತಿ ಏನು ಹೇಳಿದರೆ, ಅವರು ಯಾವುದನ್ನು ನಂಬಿದ್ರೋ, ಯಾವುದಕ್ಕೆ ಅವರು ಬೆಲೆ ತುಂಬ ಕೊಡ್ತಾಯಿದ್ರು, ಒಂದು ಪ್ರಯಾರಿಟಿ, ಆದ್ಯತೆ ಏನಿತ್ತು ಆ ಪ್ರಕಾರದಲ್ಲಿ ಅದು ಕನ್ನಡ ಮಾಧ್ಯಮ ಇರ್ಬೋದು, ಅದಕ್ಕೆ ಇಲಾಖೆಯಲ್ಲೂ ಕೂಡ ಡಿಪಾರ್ಟ್ಮೆಂಟಲ್ಲೂ ಕೂಡ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸನ ಮಾಡಿಕೊಂಡು, ಮತ್ತು NEP ಪ್ರಕಾರದಲ್ಲಿ ಅಧಿಶೀಲ ಶಿಕ್ಷಣ ಅಂತ ಏನಿದೆ ಅದಕ್ಕೆ ನಮ್ಮ ಗುರುಕುಲದ ಅನೇಕ ಜನ ಪ್ರಾಚಾರ್ಯರು ಜೀವ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆವಾಗಲೇ ಹೇಳಿದಂತೆ ಪ್ರತಿಷ್ಠಿತ ಕುಟುಂಬದ ಮಕ್ಕಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಹಾಗೆಯೇ ಗುರುಕುಲದ ಶಿಕ್ಷಣದ ಬಗ್ಗೆ ಅವರಿಗೆ ಅಪಾರವಾದಂಥ ಒಂದು ಭವ್ಯ ಕನಸಿದೆ, ಕಲ್ಪನೆ ಇದೆ. ಮತ್ತು ಶೋಧ ಸಂಸ್ಥಾನ ಅದು ಶುರು ಮಾಡಿದಾಗ ಅಲ್ಲಿ ಲೈಬ್ರರಿ ಮತ್ತು ವಸತಿ ಗೃಹ, ಆಚಾರ್ಯ ಗೃಹ, ಇದೆಲ್ಲದಕ್ಕೂ ಕೂಡ ನರಹರಿಯವರ ಯೋಗದಾನ ಅದು ಅದ್ಭುತ. ಇಂಥ ನರಹರಿಯವರು ಅವರ ಮನಸ್ಸಿನಲ್ಲಿ ಹಾಗಾಗಿ ಬರಬೇಕು ಜನಸೇವಕಂತ ಇತ್ತು. 2 ತಿಂಗಳ ಹಿಂದೆ ಅವರು ಬಂದಿದ್ದರು. 2 ತಿಂಗಳ ಹಿಂದೆ ಬರುವಾಗ ಅವರಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅದನ್ನು ಇಟ್ಟುಕೊಂಡೆ. ಅವರು ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಅನೇಕರನ್ನ ಭೇಟಿ ಮಾಡಬೇಕು ಅಂತ ಅವರಿಗೆ ಆಸೆ ಇತ್ತು. ನಾನು ಮತ್ತೊಮ್ಮೆ ನೆನಪಿಸ್ತೇನೆ, ಮಂಗೇಶ್ ಬೆಂಡೆ ಅವರು ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಆವಾಗ ಅವರ ಜೊತೆಯಲ್ಲೂ ಕೂಡ ತುಂಬ ಅವರಿಗೆ ಅವರ ಜೊತೆಯಲ್ಲಿ ಯಾರ್ಯಾರು ಕಾರ್ಯಕರ್ತರು ಮಾತಾಡ್ತಿದ್ರು ಅವರೆಲ್ಲರ ಜೊತೆಯಲ್ಲಿ ನಮ್ಮ ಸಂಘ ಪರಿವಾರ, ABP ಇರ್ಬೋದು, ವಿದ್ಯಾಪರಿಷತ್ ಇರ್ಬೋದು, ಮಾಧ್ಯಮ ಶಿಕ್ಷಣ ಸಂಘದಿರ್ಬೋದು, ಅನೇಕ ಸಂಗತಿಗಳನ್ನು ಅವರು ಕೇಳ್ತಾ ಇದ್ದರು. 2 ತಿಂಗಳ ಹಿಂದೆ ಜನಸೇವೆ ಬಂದಾಗ ಅವರ ಆಸೆಯಂತೆ ಅವರು ಕಾರ್ನಲ್ಲಿ ಕೂತ್ಕೊಂಡು ಗುರುಕುಲ, ದೇವಸ್ಥಾನ, ಕಾಲೇಜು, ಜನಸೇವಾ, ಈಗ ಪರಂ ಪ್ರಾಜೆಕ್ಟ್ ಅಂತ ಏನು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅವರು ಕಾರ್ನಲ್ಲಿ ಕೂತ್ಕೊಂಡು ಎಲ್ಲವನ್ನು ನೋಡಿ ತುಂಬ ಆನಂದಪಟ್ಟರು. ಅವರು ತೀರಿಕೊಂಡದ್ದು ಮೊನ್ನೆ 7ನೇ ತಾರೀಕು, 8ನೇ ತಾರೀಕು. ಅದಕ್ಕೆ ಒಂದು 10 ದಿವಸಗಳ ಮೊದಲು ನಾನು ಹೋಗಿದ್ದೆ. ಆವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಬರಬೇಕು ಅಂತ ಅದು ನನಗೆ ಧೈರ್ಯ ಬರಲಿಲ್ಲ ಅವರನ್ನು ಕರ್ಕೊಂಡು ಹೋಗುವಂಥದ್ದು. ಅವರು 8ನೇ ತಾರೀಕು ತೀರಿಕೊಂಡಾಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಾವಿನ ಕಾರಣಕ್ಕೋಸ್ಕರ ಹೋಗಿದ್ದೆ. ಸಾವು ಆಗಿತ್ತು ಒಂದು ಮನೆಯಲ್ಲಿ, ಅದಕ್ಕೆ ಹೋಗಿದ್ದೆ. ಕೃಷ್ಣ ಪ್ರಸಾದ್ ಮತ್ತು ಕವಿತಾ ಹೇಳ್ತಾ ಇದ್ದರು, ನಿಮಗೆ ಅವರು ಹಿಂದಿನ ದಿವಸ ಫೋನ್ ಮಾಡಿದರೆ ಆಸ್ಪತ್ರೆಯಿಂದ, ಅವರು ಫೋನಲ್ಲಿ ತೋರಿಸಿದರು. ಹೀಗೆ ಅವರ ಜೀವನದಲ್ಲಿ 10 ಹಲವು ಸಂಸ್ಥೆಗಳಲ್ಲಿ 10 ಹಲವು ನಮ್ಮ ಪರಿವಾರದಲ್ಲಿ ಅವರು ಕೆಲಸ ಮಾಡದಿದ್ದಾಗಲೂ ಕೂಡ ಅವರ ಜೀವನದ ಕೊನೆಯ ಭಾಗದಲ್ಲಿ ಜನಸೇವಾ ವಿದ್ಯಾಕೇಂದ್ರ ಅದು ಸಂಘದ ಶಾಲೆ, ಸಂಘದ ಟ್ರೈನಿಂಗ್ ಕೊಡ್ತಕ್ಕಂಥ ಒಂದು ಕೇಂದ್ರ, ಇದಕ್ಕೆ ಶಕ್ತಿ ತುಂಬಬೇಕು ಅನ್ನತಕ್ಕಂಥದ್ದು ಅವರ ಮನಸ್ಸು ಬಲವಾಗಿತ್ತು. ಈ ರೀತಿಯಲ್ಲಿ
ಅವರ ಜೀವನ ಸಾಗಿ ಬಂತು. ಮೊನ್ನೆ ತಾನೇ ಭಾರಿ ಮನಸ್ಸಿಗೆ ನೋವಾಯಿತು, ದುಃಖ ಆಯಿತು. ನಾವು ಹೋಗಿದ್ದೆವು. ಕೃಷ್ಣ ಪ್ರಸಾದ್ ಕೂಡ ತುಂಬ ಅಭಿಮಾನದಿಂದ ಅವರ ಚಿಕ್ಕಪ್ಪನ ಬಗ್ಗೆ ಮಾತಾಡ್ತಾಯಿದ್ದರು, ಕವಿತಕ್ಕ ಮಾತಾಡ್ತಾಯಿದ್ದರು. ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಆದರೂ ನರಹರಿಯವರ ಬಗ್ಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಅವರು ಯಾವ ಥರದ ವ್ಯಕ್ತಿ, ಶಿಸ್ತಿನ ಮನುಷ್ಯ, ಶಿಸ್ತು ಅವರ ಜೀವನದಲ್ಲಿ ಅದೊಂದು ಪ್ರಾಣವಾಗಿತ್ತು. ಅನೇಕ ಜನ ನಮ್ಮ ಬಂಧುಗಳು ಹೇಳಿದ್ದಾರೆ. ಈಗ ನಾನು ಹಿಂದೆ ಜಿಲ್ಲಾ ಪ್ರಚಾರಕ್ಕಾಗಿದ್ದಾಗ ಪ್ರಾಯಶಃ ನನ್ನ ನೆನಪು, ನಮ್ಮ ಸಂಘದ ಬೌದ್ಧಿಕ ಯೋಜನೆಯಲ್ಲಿ ಒಂದು ಶ್ಲೋಕ ಬರ್ತಾ ಇದೆ. ದ್ವಾವಿಮವು ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನವು ಪರಿವ್ರಾಟ್ ಯೋಗಯುಕ್ತಶ್ಚ ರಣೇ ಚಾಭಿಮುಖೋ ಹತಃ. ಅಂದರೆ ಈ ಜಗತ್ತಿನಲ್ಲಿ ಎರಡು ಗುಂಪಿನವರಿಗೆ ಸೂರ್ಯಮಂಡಲವನ್ನು ಭೇದಿಸ್ತಕ್ಕಂಥ ಶಕ್ತಿ ಬರುತ್ತೆ. ಒಂದು ಯುದ್ಧರಂಗದಲ್ಲಿ ಅಭಿಮುಖವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಸೈನಿಕ ಸತ್ತರೆ ಅವನು ಸೂರ್ಯಮಂಡಲ ಭೇದಿಸ್ತಾನೆ. ಇನ್ನೊಂದು ಯೋಗದ ಮೂಲಕ ಒಬ್ಬ ಸನ್ಯಾಸಿ, ಪರಿವ್ರಾಜಕ, ತನ್ನ ಒಂದು ಕೆಲಸ ಮಾಡಿಕೊಂಡು ಸಮಾಜೋಪಯೋಗಿ ಬದುಕನ್ನು ಕಾಣ್ತಕ್ಕಂಥ ಸನ್ಯಾಸಿ, ಅವನು ಸೂರ್ಯಮಂಡಲ ಭೇದಿಸ್ಬೋದು ಅಂತ. ಒಬ್ಬ ಯೋಗಿ ಮತ್ತು ಯೋಧ. ನಮ್ಮ ನರಹರಿಯವರು ಅವರು ಯೋಧನೂ ಹೌದು. ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬಂದಾಗ ಅದನ್ನು ಎದುರಿಸಿದ್ದಾರೆ. ವಿ ನಾಗರಾಜ್ ಅವರು ಅದನ್ನು ಹೇಳಿದರು, ಎದುರಿಸಿದ್ದಾರೆ. ಅವರು ಯೋಧನೂ ಹೌದು. ಇಡೀ ಸಮಾಜಮುಖಿಯಾಗಿ ಅವರು ಕೆಲಸ ಮಾಡ್ತಕ್ಕಂಥ ಅವರ ಸಮಯದ ಕ್ಷಣ ಕ್ಷಣವು, ಶರೀರದ ಕಣಕಣವು ಸಮಾಜ ಸಮರ್ಪಿತ, ರಾಷ್ಟ್ರ ಸಮರ್ಪಿತ, ಸಂಘ ಸಮರ್ಪಿತ ಅಂಥ ಯೋಗಿ. ಹೀಗೆ ಎರಡೂ ದೃಷ್ಟಿಯಿಂದಲೂ ಕೂಡ ಅವರ ಎಲಿಜಿಬಿಲಿಟಿ ಇದೆ. ನಮ್ಮ ನರಹರಿಯವರು ಸೂರ್ಯಮಂಡಲ ಭೇದಿಸುವಂಥ ಆ ಮುಂದೆ ಹೋಗಿ ಯಾವ ಲೋಕದಲ್ಲಿ ಅವರು ಪ್ರತಿಷ್ಠಾಪನೆ ಆಗಬೇಕು, ನಿಶ್ಚಿತವಾಗಿ ನಮ್ಮ ನರಹರಿಯವರು ಹೋಗ್ತಾರೆ. ಅವರಿಗೆ ಜನಸೇವಾ ವಿದ್ಯಾ ಕೇಂದ್ರದ ವಿಶಾಲ ಪರಿವಾರದ ಪರವಾಗಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಕೊನೆಗೆ ಮುಂದೆ ಅವರ ಆತ್ಮ ಭಗವಂತನ ಸಾನ್ನಿಧ್ಯದ ಆ ಆನಂದ ಸಾಗರದಲ್ಲಿ ವಿಹರಿಸ್ತಾ, ಧ್ಯೇಯಪತಿಕರನ್ನು, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಮಂದಿ ನಮ್ಮ ಕಾರ್ಯಕರ್ತರಿಗೆ ಅವರ ಆಶೀರ್ವಾದ ಅಲ್ಲಿಂದಲೇ ಮಾಡ್ತಾ ಇರಲಿ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.